ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕಾಂಪಿಟೇಷನ್ ಎಕ್ಸಾಮ್ಗೆ ಯಾರೆಲ್ಲ ತಯಾರಿ ಮಾಡತ್ತೀರ್ಲ ಅವ್ರಿಗೆ ನನಗೆ ಗೊತ್ತಿರುವಂಥ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಮ ಜೊತೆ ನಾನು ಇವತ್ತು ಶೇರ್ ಮಾಡ್ಕೊತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮೊದಲೇದಾಗಿ ಈಗ ಸಾಕಷ್ಟು ಸರ್ಕಾರಿ ಹುದ್ದೆಗಳನ್ನು ಏನು ಮಾಡಾರು ಕರೆದರು. ವಿಲೇಜ್ ಅಕೌಂಟ್ಸ್ ಆಗಿರ್ಬೋದು, ಮೊರಾರ್ಜಿ ವಸತಿ ಶಾಲೆ ಆಗಿರ್ಬೋದು, ಅಥವಾ ಪೊಲೀಸ್ ಹುದ್ದೆ ಆಗಿರ್ಬೋದು. ಈಗ ಗೌರ್ಮೆಂಟ್ ಏನು ಮಾಡೈತಿ ಎಲ್ಲ ಹುದ್ದೆಗಳನ್ನು ಕರೆದರು. ಯಾರ್ಯಾರು ತಯಾರಿ ಮಾಡತ್ತಿರ್ಲಿ ಅವ್ರಿಗೆ ಮೊದಲೇದಾಗಿ ಹೇಳ್ಬೇಕಂದ್ರೆ ನೀವು ಯಾವುದು ಹುದ್ದೆಗೆ ಏನು ಮಾಡಿರಿ ಅಪ್ಲೈ ಮಾಡಿರ್ಲಿ, ಫಸ್ಟ್ ಪೆಲ್ಲ ನೀವೇನು ಮಾಡ್ಕೋಬೇಕು, ಸಿಲೆಬಸನ್ನು ಮೊದಲು ಏನು ಮಾಡಿರಿ ತಗೋರಿ. ಫಸ್ಟ್ ಸಿಲೆಬಸ್ ತಗೋರಿ. ಹಾಗ ನೋಡ್ರಿ, ಫಸ್ಟ್ ಪೆಲ್ಲ ನಿಮ್ಗೆ ಅಲ್ಲಿ ಗೊತ್ತಾಗ್ಬಿಡ್ತೀವಿ ಸಿಲೆಬಸ್ ತೆಗೆದ ನಂತರ ಯಾವ್ಯಾವ ವಿಷಯಗಳನ್ನು ಇಲ್ಲಿ ಇಟ್ಟಿದಾರಂತ ಹೇಳಿ, ಮತ್ತು ಎಷ್ಟೆಷ್ಟು ಸಬ್ಜೆಕ್ಟ್ ಅದಾವು, ಮತ್ತು ಎಷ್ಟು ಮಾರ್ಕ್ಸ್ ಅದಾವು, ಯಾವ ಥರ ಎಕ್ಸಾಮ್ ಈಗ ಮಲ್ಟಿಪಲ್ ಕ್ವಶನ್ಸ್ ಅದಾವು ಅಥವಾ ವಿವರಣಾತ್ಮಕ ಕ್ವಶನ್ ಅದಾವು, ಯಾವ ಥರದ ಅದನ್ನೆಲ್ಲ ಫಸ್ಟ್ ಪೆಲ್ಲ ಏನು ಮಾಡ್ಬೇಕು ಚೆಕ್ ಮಾಡ್ಕೋಬೇಕು. ಒಂದೇದು. ನೆಕ್ಸ್ಟ್ ಎರಡನೇದು ಏನಂದ್ರೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ಗಳನ್ನು ಇಟ್ಟಿದಾರು ಅನ್ನೋದು ನೀವೇನು ಮಾಡ್ಕೋಬೇಕು. ಫಸ್ಟ್ ಪೆಲ್ಲ ಎಲ್ಲ ಹಳಿ ಕ್ವಶನ್ ಪೇಪರ್ ಇರ್ತಾರಲ್ಲ ಅವನ್ನೆಲ್ಲ ಸ್ವಲ್ಪ ಏನು ಮಾಡಿರಿ ನೋಡ್ರಿ. ಬರೀ ಹಳಿ ಕ್ವಶನ್ ಪೇಪರ್ ಅಂದ್ರೆ ಈಗ ಏನು ಮಾಡತ್ತಾರೋ ಹೊಸ ಹೊಸ ರೂಲ್ಸ್ಗಳ ಬಂದ್ಬಿಟ್ಟು ಎಲ್ಲ ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿರ್ತಾರೋ. ಪ್ರತಿ ಸಾರಿ ಏನಾಗ್ತೈತಿ ಅಪ್ಡೇಟ್ ಆಗ್ತಾ ಇರ್ತೈತಿ. ಅದಕ್ಕೆ ನೀವು ಯಾವ ಹುದ್ದೆಗೆ ಎಕ್ಸಾಮನ್ನು ಕಟ್ಟಿದಿರಲ್ಲ ಫಸ್ಟ್ ಪೆಲ್ಲ ಅದನ್ನೆಲ್ಲ ಏನು ಮಾಡಿರಿ ನೋಡ್ಕೋರಿ. ಮೊದಲೇದು ಸಿಲೆಬಸ್ ನೋಡ್ಕೋರಿ. ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ಥರ ಐತೆ ಅನ್ನೋದು ತಿಳ್ಕೋರಿ. ಮತ್ತು ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಅದಾವು. ಈಗ ಸಾಮಾನ್ಯ ಜ್ಞಾನಕ್ಕೆ ಅದ್ರೊಳಗೆ ಮತ್ತೆಲ್ಲ ಪಾರ್ಟ್ ಇರ್ತಾವೆ. ಸಾಮಾನ್ಯ ಜ್ಞಾನ, ಹಿಸ್ಟ್ರಿ ಎಲ್ಲ, ಮೆಂಟಲ್ ಎಬಿಲಿಟಿ ಎಲ್ಲನೂ ಕೊಟ್ಟಿರ್ತಾರೆ. ಅಂದ್ರೆ ಪ್ರತಿಯೊಂದು ಹುದ್ದೆಗೆ ಏನೈತಿ ಬೇರೆ ಬೇರೆ ಥರ ಎಕ್ಸಾಮ್ ಇರ್ತಾವೆ. ಫಸ್ಟ್ ಪೆಲ್ಲ ನೀವು ಮೂರು ನೋಡ್ರಿ, ಮೂರು ಎಲ್ಲ ಏನ್ಬೇಕು ಫಸ್ಟ್ ಪೆಲ್ಲೆಲ್ಲ ತಿಳ್ಕೊಬೇಕು. ಆಮೇಲೆ ನಾನು ಯಾವ್ಯಾವ ಬುಕ್ಸ್ಗಳನ್ನು ಓದ್ಬೇಕಂತೇಳಿ ಫಸ್ಟ್ ಪೆಲ್ಲ ನೀವೇನು ಮಾಡಬೇಕು, ಬುಕ್ಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೇಕು. ಈಗ ನೋಡ್ರಿ ಎಲ್ಲ ಯೂಟ್ಯೂಬ್ ಚಾನಲ್ದಾಗ ನೀವು ಎಷ್ಟೋ ಬುಕ್ಸ್ಗಳು ಎಲ್ಲ ಹೇಳ್ತಿರ್ತಾರೆ. ಆ ಬುಕ್ಸ್ ತಗೋರಿ ಈ ಬುಕ್ಸ್ ತಗೋರಿ ಅಂತ ಹೇಳಿ ಫಸ್ಟ್ ಪೆಲ್ಲ ಏನು ಮಾಡೋಣ 6 to 12 ತನಕ ಎಲ್ಲ ಏನು ಬುಕ್ಸ್ಗಳದಲ್ಲ ಅವತ್ತನ್ನು ಫಸ್ಟ್ ಏನು ಮಾಡಿರಿ ಕಲೆಕ್ಟ್ ಮಾಡಿ ಇಟ್ಕೋರಿ. ಅವು ಕಲೆಕ್ಟ್ ಮಾಡಿಬಿಟ್ರಿ ಅಂದ್ರೆ ಏನಾಗ್ತೈತಿ, ನೀವು ಅದನ್ನೆಲ್ಲ ಓದ್ರಿ. ಯಾವುದೇ ಎಕ್ಸಾಮ್ ಕಟ್ರಿ ನೀವು ಎಲ್ಲ ಭೀ ಅದ್ರೂಗಿಂದನೇ ಕೇಳ್ತಿರ್ತಾರೋ. ಒಂದೇದು. ಮತ್ತು ನೋಡ್ರಿ ನಿಮ್ಗೆ ಅಷ್ಟೆಲ್ಲ ತೊಗೊಂಡು ಓದೋಕ್ಕಾಗಲಿಲ್ಲ ಅಂದ್ರೆ ಒಳ್ಳೆ ಬುಕ್ಸ್ಗಳನ್ನು ಏನು ಮಾಡಿರಿ, ಒಳ್ಳೆ ಬುಕ್ಸ್ ಯಾವ್ದು ಇದ್ಯಾ ಎಲ್ಲ ಕೇಳಿ ಕಸಿಂಗ ನೀವೇನು ಮಾಡಿರಿ ತಗೋರಿ. ಎಲ್ಲ ಈಗ ನೋಡ್ರಿ ಒಂದೇ ಹುದ್ದೆ ಕಟ್ಟಿರ್ತೀರಿ, ಆ ಬುಕ್ ಈ ಬುಕ್ 5-6 ಬುಕ್ ಇಟ್ಬಿಟ್ರಿ ಅಂದ್ರೆ ಆ ಬುಕ್ ನೋಡಿದಾಗ ಒಮ್ಮೆ ಏನಾಗ್ಬಿಡ್ತೈತಿ, ಟೆನ್ಷನ್ ಆಗ್ತೈತಿ. ಅದಕ್ಕೆ ಏನು ಮಾಡಿರಿ, ನೀವು ಯಾವ ಓದೋದಿಲ್ಲ ಒಂದು ಬುಕ್ಕನ್ನು ಆಯ್ಕೆ ಮಾಡ್ಕೋಬೇಕು. ನೀವು ಯಾವ್ಯಾವ ಸಬ್ಜೆಕ್ಟ್ ಅದಲ್ಲ ಒಂದೊಂದು ಬುಕ್ಗಳನ್ನು ಏನು ಮಾಡಿರಿ ಆಯ್ಕೆ ಮಾಡ್ಕೋರಿ. ಇದರಿಂದ ಏನಾಗ್ತೈತಿ, ಅದನ್ನ ಓದೋಣ ಅದು ಬೇರೆ ಥರ ಕಾಣಿಸ್ತಿರ್ತೈತಿ, ಇದು ಓದೋಣ ಇದು ವಿಷಯ ಬೇರೆ ಐತೈತೆ ಹಿಂಗೆ ಅನಿಸ್ತೈತಿ. ಅದಕ್ಕೆ ಏನು ಮಾಡಿರಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಮತ್ತು ಟೆನ್ಷನ್ ಕೂಡ ತೊಗೋಬೇಡ್ರಿ. ಫಸ್ಟ್ ಏನ್ರಿ ಒಳ್ಳೆ ಬುಕ್ಸ್ಗಳು ಯಾವುದಲ್ಲ ಅವನ್ನೆಲ್ಲ ಏನು ಮಾಡಿರಿ ಕಲೆಕ್ಟ್ ಮಾಡಿ ಇಟ್ಕೊರಿ. ಇನ್ನು ಓದೋದು ಅಂತಂದ್ರೆ ಈಗ ನೋಡ್ರಿ ಬುಕ್ಸು ಕಲೆಕ್ಟ್ ಆಯಿತು, ಕ್ವಶನ್ ಪ್ಯಾಟರ್ನ್ ಗೊತ್ತಾಯ್ತು, ಸಿಲೆಬಸ್ ಎಲ್ಲ ಗೊತ್ತಾಯ್ತು. ಇನ್ನು ಓದೋದು ಹೆಂಗಪ್ಪ ಅಂತಂದ್ರೆ ನನ್ನ ಪ್ರಕಾರ ಏನಂದ್ರೆ ಬೆಳಿಗ್ಗೆ ಎಷ್ಟು ಆದಷ್ಟು ಆಗ್ತಿದ್ಲ, ಬೆಳಿಗ್ಗೆ ಹೆಂಗಿರ್ತೈತಿ ಮೈಂಡ್ ರಿಲ್ಯಾಕ್ಸ್ ಇರ್ತೈತಿ. ಬೆಳಿಗ್ಗೆ ಆದಷ್ಟು ಏನು ಮಾಡಿರಿ ಓದ್ಕೋರಿ. ಬೆಳಿಗ್ಗೆ ಆಗಿರ್ಬೋದು ಅಥವಾ ಸಂಜೆ ಹೊತ್ತು ಈವ್ನಿಂಗ್ ಟೈಮ್ದಾಗೂ ಕೂಡ ನೀವು ಓದ್ರಿ. ಕೆಲವೊಬ್ರು ಹೆಂಗಿರ್ತೈತಿ ಅವ್ರವ್ರ ನೇಚರ್ ಮೇಲೆ, ಕೆಲವೊಬ್ರು ಹೆಂಗೆ ಯಾವಾಗ ಭೀ ಓದ್ರ ಭೀ ನೆನಪು ಉಳಿತೈತಿ, ಏನು ಟೆನ್ಷನ್ ತೊಗೊಂಡಿಲ್ಲ ಆರಾಮ್ ಹೋಯ್ತಿರ್ತಾರೆ. ಯಾಕಂದ್ರೆ ನಿಮ್ಮ ನೇಚರ್ ಹೆಂಗಿದ್ಯಾ, ನಿಮ್ಮ ಸ್ವಭಾವ, ನಿಮ್ಮದು ಮೆಮೊರಿ ಪವರ್ ಯಾವ ಥರ ಐತ್ಲ ನಿಮಗೆ ಗೊತ್ತಿರ್ತೈತಿ. ಕೆಲವೊಬ್ರು ಹೆಂಗ್ರಿ ರಾತ್ರಿ ಕೂತು ಓದ್ತಿರ್ತಾರೆ 12 ಗಂಟೆ ತನಕ. ಆವಾಗ ಹೋದ್ರೆ ಭೀ ಅವ್ರಿಗೆ ಏನಾಗ್ತೈತಿ ನೆನಪಾಗ್ತೈತಿ. ಕೆಲವೊಬ್ರು ಹೆಂಗೆ ರಾತ್ರಿ ಓದಾಕೈತಂದ್ರೆ ಫುಲ್ಲು ತಲೆ ನುಸ್ತೈತಿ, ಏನೂ ನೆನಪು ಉಳಿಯಂಗಿಲ್ಲ. ಅದಕ್ಕೇನ್ರಿ ನಿಮ್ದು ಯಾವ ಥರ ಐತ್ಲ ಮೈಂಡ್ ಸೆಟ್ ಆದ್ರೆ ನೀವು ನೋಡ್ಕೋರಿ. ಇಲ್ಲ ಅವ್ರು ಮುಂಜಾನೆಯಿಂದ ಹಿಡಿದು ಮುಂಜಾನೆಯಿಂದ ರಾತ್ರಿ ತನಕ ಬರೀ ಓದ್ತಾರ ಹಂಗಿರಂಗಿಲ್ಲ. ನಿಮ್ದು ಹೆಂಗೆ ಮೈಂಡ್ ಸೆಟ್ ಇರ್ತಿಲ್ಲ ಅದ್ರ ಮೇಲೆ ನೀವೇನು ಮಾಡ್ಬೇಕಂದ್ರೆ ಓದ್ಬೇಕಾಗ್ತೈತಿ. ಆದಷ್ಟು ನನ್ನ ಪ್ರಕಾರ ಏನಂದ್ರೆ ಬೆಳಿಗ್ಗೆ ಓದ್ರಿ. ನೋಡು ಒಮ್ಮೆ ಓದೋದತ್ತೇಳಿ 4 ಗಂಟೆಗೆ ಎದ್ದು ಕೂತು ಓದೋದಿಲ್ಲ. ಅದಕ್ಕೆ ಸ್ವಲ್ಪ ಏನು ಮಾಡ್ಬೇಕು ನೀವು, ಈಗ ಒಂದು ಡೇ 6 ಗಂಟೆಗೆ ಎದ್ರಿ, ನೆಕ್ಸ್ಟ್ 5:30 ತಗೋರಿ, 5:30ಯಿಂದ ನೆಕ್ಸ್ಟ್ 5 ಗಂಟೆ ನನ್ನ ಬೆಸ್ಟ್ ಟೈಮ್ ಅಂದ್ರೆ 5ರಿಂದ ಓದ್ರತ್ತೆ ಹೇಳ್ಬೋದು. 5 ಗಂಟೆದಿಂದ ಏನು ಮಾಡಿ ಒಮ್ಮೆ ಸಡನ್ನಾಗಿ ಎದ್ದು ಓದ್ಬೇಡ್ರಿ. ಯಾಕಂದ್ರೆ ನಿಮ್ಗೆ ಫುಲ್ ಡೇ ಎಲ್ಲ ಮೂಡ ಹಾಳಾಗ್ತದೆ. ಸ್ವಲ್ಪ ಬೇಗ ಮುಂಜಾನೆ ನೀವು ಟೈಮಿಂಗ್ ಏನು ಮಾಡಿರಿ ಸ್ವಲ್ಪ ಬೇಗ ಹೇಳೋದನ್ನು ರೂಢಿ ಮಾಡ್ಕೋರಿ. ಒಮ್ಮೆ ಎದ್ಗಸಿಂಗ್ ಓದ್ಬೇಡ್ರಿ, ಯಾಕಂದ್ರೆ ಅದು ಅಷ್ಟು ಫುಲ್ ಡೇ ಎಲ್ಲ ಹಾಳಾಗ್ಬಿಡ್ತೀವಿ. ಸ್ವಲ್ಪ ನೀವು ಟೈಮನ್ನು ಜಾಸ್ತಿ ಮಾಡ್ಕೋತ ಏನು ಮಾಡಿರಿ ಬೇಗ ಹೇಳಕ್ಕೆ ಸ್ಟಾರ್ಟ್ ಮಾಡಿರಿ. ಬೆಳಿಗ್ಗೆ ಓದ್ರಿ ಅಥವಾ ಬೆಳಿಗ್ಗೆ ಕಂಪಲ್ಸರಿ ಬೆಳಿಗ್ಗೆ ಓದ್ರಿ, ಸಂಜೆ ಹೊತ್ತ ಮತ್ತು ಆಗ ರಾತ್ರಿ ರಾತ್ರಿ 1-2 ಗಂಟೆ ತನಕ ಏನು ಓದಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ಟೈಮಿಂಗ್ ಅಂದ್ರೆ 11 ಗಂಟೆ. ಭಾಳ ಅಂತಂದ್ರೆ ನೀವು ಇಲ್ಲ ಬೆಳಿಗ್ಗೆ ಎದ್ದು ನಮ್ಗೆ ಓದಕ್ಕೆ ಹೋಗಲ್ಲ, ರಾತ್ರಿನ ಓದ್ತೇನಂದ್ರೆ 12 ಗಂಟೆ ತನಕ ಓದ್ರಿ. ನಿದ್ಗಡಾಗಿ ಓದೋದ್ರಿಂದ ಏನಾಗ್ತೈತಿ, ನೆನಪಿನ ಶಕ್ತಿ ಭೀ ಉಳಿಯಂಗಿಲ್ಲ. ಮತ್ತು ಏನಾಗ್ತೈತಿ ಫುಲ್ಲು ಬಾಡಿ ಎಲ್ಲ ವೀಕ್ ಆದಂಗೆ ಆಗ್ತೈತಿ ಮತ್ತು ಹೆಲ್ತ್ ಕೂಡ ಅಪ್ಸೆಟ್ ಆಗ್ತೈತಿ. ಮೇನ್ ಎಕ್ಸಾಮ್ ಕಟ್ಟಿದ್ದೇವೆ ಅಂತೇಳಿ ರಾತ್ರಿಲಿ ಓದಿ ಹೆಲ್ತ್ ಹಾಳು ಮಾಡ್ಕೊಂಡು ಆ ಥರ ಎಲ್ಲ ದಯವಿಟ್ಟು ಯಾರು ಏನ್ರಿ ಮಾಡಕ್ಕೆ ಹೋಗಬೇಡಿ. ಹೆಲ್ತ್ ಭಾಳ ಮುಖ್ಯ ನೋಡ್ರಿ. ನೀವು ಬರೀ ಒಬ್ಬೊಬ್ರು ಓದಂಗಿಲ್ಲ, ಬರೀ ಏನು ಮಾಡ್ತಾರೋ ಅಯ್ಯೋ ಎಕ್ಸಾಮ್ ಕಟ್ಟಿದೆ ಅಂತ ಬರೀ ಹೇಳೋದಾಗ್ತೈತಿ, ಬರೀ ಟೆನ್ಷನ್ ಮಾಡ್ಕೊಂಡಾನ ಆಗ್ತೈತಿ. ಓದೋದಂತೂ ಅಷ್ಟ್ರಾಗ ಉಳಿತಿದೆ. ಅದಕ್ಕೇನ ಫಸ್ಟ್ ನೀವು ಯಾವುದೇ ಎಕ್ಸಾಮ್ ಕಟ್ಟರೆ ಮೇನ ರಿಲ್ಯಾಕ್ಸ್ ಆಗಿರ್ಬೇಕು, ಟೆನ್ಷನ್ ತೊಗೋಬಾರ್ದು. ಆರಾಮ್ಸೆ ಇದ್ರಿಂದ ಏನಾಗ್ತೈತಿ ನೀವು ಎಷ್ಟೇ ಓದ್ರೆ ಭೀ ನೆನ್ಪು ಉಳಿತೈತಿ. ಈಗ ನೋಡಿ ಕೆಲವೊಬ್ರು 10 ತಾಸು ಓದ್ತಿರ್ತಾರೆ,
10 ತಾಸು ನಮ್ಗೆ ಓದಕ್ಕೆ ಆಗಂಗಿಲ್ಲ. ಅದಕ್ಕೇನು ಕೆಲವೊಬ್ರು ಹೆಂಗೆ ಈಗ 2-3 ಗಂಟೆ ಓದ್ರ ಬಿ ಏನಾಗ್ತೈತಿ ಅವ್ರಿಗೆ 5-6 ಗಂಟೆ ಕೂತು ಓದಿದಷ್ಟು ನೆನಪೇನಾಗ್ತೈತಿ ಉಳಿತೈತಿ. ನಾವು ಎಷ್ಟು ಗಂಟೆ ಓದಾದೇವು ಅನ್ನೋದು ಮುಖ್ಯ ಅಲ್ಲ, ನಮ್ಮ ತಲೆಯಲ್ಲಿ ಎಷ್ಟು ನೆನ್ಪಿಟ್ಕೋತೀವಿ ಅದನ್ನ ಮುಖ್ಯ. ರಿವಿಷನ್ ಮಾಡ್ಕೋತೇ ಇರ್ಬೇಕು, ಯಾವಾಗಲೂ ರಿವಿಷನ್ ಮಾಡಬೇಕು. ಇವತ್ತು ನೋಡ್ರಿ ಒಂದು 4 ಲೆಸನ್ ಓದಿದ್ದು ಅಥವಾ ಒಂದು 20 ಪೇಜ್ ಓದಿದ್ದು, ಬೆಳಿಗ್ಗೆ ಒಂದು ಕೂತ್ ಕಸಿಂಗ್ 20 ಪೇಜ್ ಓದಿದ್ದು ಅಂದ್ರೆ ನೆಕ್ಸ್ಟ್ ಸಂಜೆ ತಕ್ಕ ರಾತ್ರಿ ಏನು ಮಾಡ್ಬೇಕಂದ್ರೆ ಮತ್ತೆ ಆ 20 ಪೇಜನ್ನು ರಿವಿಷನ್ ಮಾಡಬೇಕು. ನೀವು ಅನ್ಬೋದು ಅವ್ರು ಎಷ್ಟು ಓದ್ತಿರ್ತಾರು, ಎಷ್ಟು ಮಾರ್ಕ್ಸ್ ತೊಗೊಂಡ್ರು, ನಾನು ಅಭ್ಯಾಸ ಮಾಡಿ. ನಾವು ಬರೇ ಬುಕ್ ಹುಡ್ಕೊಂಡು ಕೂತ್ರೆ ಭೀ ಏನಾಗ್ತೈತಿ, ಅದೇನು ತಲೆಯಾಗೂ ಹೋಗಂಗಿಲ್ಲ, ಟೆನ್ಷನ್ ಓದಿದ್ದು ಭೀ ಮರಿತೀವಿ. ನಿಮ್ಮದು ಹೆಂಗಿತ್ಲೆ ಸ್ವಲ್ಪ ಏನು ಮಾಡ್ಬೇಕಂದ್ರೆ ಇಲ್ಲಿ ಪ್ಲ್ಯಾನ್ ಮಾಡ್ಕೋರಿ. ಬೆಳಿಗ್ಗೆ ಎಷ್ಟು ಗಂಟೆ ಓದಬೇಕು, ನಡಿವು ಯಾವಾಗ ಬ್ರೇಕ್ ಕೊಡಬೇಕು, ಮತ್ತೆ ಎಷ್ಟು ಓದಬೇಕು. ನನ್ನ ಪ್ರಕಾರ ಅಂದ್ರೆ 1 ಗಂಟೆ ಏನು ಮಾಡಿರಿ ಓದ್ರಿ. 1 ಗಂಟೆ ಓದಿದ ನಂತರ ಒಂದು 10 ನಿಮಿಷ ಏನು ಮಾಡಿರಿ ಬ್ರೇಕ್ ಕೊಡ್ರಿ. ಮತ್ತು ಓದು ಮುಂದೆ ಇನ್ನೊಂದು ಏನಂದ್ರೆ ಮೊಬೈಲ್ ಹತ್ತಕ್ಕೆ ಇಟ್ಕೋಬಾರ್ದು. ನೀವು ಮೊಬೈಲ್ ಏನಾರು ಹತ್ತಕ್ಕೆ ಇಟ್ಕೊಂಡ್ರಂದ್ರೆ ಇವು ಓದ್ತಿರ್ತೀರಿ ಏನೋ ಇಂಟ್ರೆಸ್ಟ್ಲೇ, ಸೈಡ್ ಮೊಬೈಲ್ ನೋಡೋಕೆ ಏನಾಗ್ತೈತಿ, ತೊಗೊಂಡು ಮತ್ತೇನು ಮಾಡ್ತೀರಿ ರೀಲ್ಸ್ ಅದು ಇದು ಮತ್ತೇನು ಮಾಡ್ತೀರಿ ಸರ್ಚ್ ಮಾಡ್ತಿರ್ತೀರಿ. ಆದಷ್ಟು ಏನು ಮಾಡಿರಿ ಮೊಬೈಲನ್ನು ದೂರ ಇಡ್ರಿ. ಮತ್ತೆಲ್ಲ ನೋಡ್ರಿ ಕೆಲವೊಂದು ಏನಾಗ್ತದೆ ಮೊಬೈಲ್ದಾಗ ಕೆಲವೊಂದು ನೋಟ್ಸನ್ನು ಎಲ್ಲ ಏನು ಮಾಡ್ತಿರ್ತಾರೆ ಮೊಬೈಲಿಂದ ಕಲೆಕ್ಟ್ ಮಾಡ್ತಿರ್ತಾರೆ. ಎಕ್ಸಾಮ್ ಬಂದಿತ್ತ ಅವಾಗನ ನೀವು ಬರೆಯೋದು ಇಡೋದು ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಜಾಸ್ತಿ ಬರೆಯೋದಕ್ಕಿಂತ ಏನಂದ್ರೆ ಬುಕ್ಸ್ ಒಳ್ಳೆ ಬುಕ್ ತೊಗೊಂಡು ಏನು ಮಾಡ್ರಿ ಓದ್ರಿ. ನೀವು ಬರೆಯೋದ್ರಾಗ ಏನಾಗ್ತೈತಿ ಭಾಳ ಟೈಮ್ ಏನಾಗ್ತೈತಿ ವೇಸ್ಟ್ ಆಗ್ತೈತಿ. ಅದಕ್ಕೇನ ಬುಕ್ಸ್ ಸಿಗ್ತಾವೆ ಈಗ, ಏನು ಪ್ರಾಬ್ಲಮ್ ಇಲ್ಲ. ಅವಾಗ ನಂಗೆ ಏನೂ ಇಲ್ಲ, ಈಗೆಲ್ಲ ಮೊಬೈಲ್ದಾಗ ನೀವು ಕೂತಲೇನ ಏನು ಮಾಡ್ಬೋದು, ಆನ್ಲೈನ್ದಾಗ ಕೂಡ ಬುಕ್ ಪರ್ಚೇಸ್ ಮಾಡ್ಬೋದು. ನಿಮ್ಗೆ ಎಲ್ಲಿದ್ದು ಬೇಕಾದಲ್ಲಿ ಈಗ ನೋಟ್ಸ್ ಸಿಗತ್ತೈತಿ. ನೋಡು ಸಾಕಷ್ಟು ಆ್ಯಪ್ಗಳು ಮಾಡ್ಯಾರು, ಸಾಕಷ್ಟು ಕೋಚಿಂಗ್ ಸೆಂಟರ್ ಅದಾವು. ನಾವು ಡೈರೆಕ್ಟಾಗಿ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಆನ್ಲೈನ್ ಕ್ಲಾಸ್ ಭೀ ಕೊಡ್ತಾರೋ, ಅಥವಾ ನೋಟ್ಸ್ ಅಷ್ಟೇ ಬೇಕಂದ್ರೆ ನೋಟ್ಸ್ ಕೂಡ ಕೊಡ್ತಾರೋ. ಚಲೋ ಕೋಚಿಂಗ್ ಸೆಂಟರ್ ಯಾವ್ಯಾವ್ದಾವ್ಲಿ ಯೂಟ್ಯೂಬ್ದಾಗ ಅದನ್ನೆಲ್ಲ ಸ್ವಲ್ಪ ಸರ್ಚ್ ಮಾಡಿರಿ, ಇರ್ತಿರ್ತಾರೆ ಎಲ್ಲ ಸಾಕಷ್ಟು ಎಲ್ಲ ಇದಾವೆ. ಬಟ್ ಏನೋ ಒಳ್ಳೆ ಕೋಚಿಂಗ್ ಸೆಂಟರ್ ಏನಿರ್ತಲ್ಲ ಅವ್ರ ಕಡೆ ನೀವು ನಂಬರ್ ತೊಗೊಂಡು ಏನು ಮಾಡ್ಬೋದು, ನೋಟ್ಸನ್ನು ಕಲೆಕ್ಟ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದ್ರೆ ಕೆಲವೊಂದಿಗೆ ನಮ್ಮ ಎಕ್ಸಾಮ್ ಈಗ ನೋಡಿರಿ ಟೀಚರ್ಸ್ ಎಕ್ಸಾಮ್ ಹೆಂಗಂದ್ರೆ ಬರೆಯೋದಿರ್ತಂದ್ರೆ ಸ್ವಲ್ಪ ಏನಾಗ್ತೈತಿ ಪ್ರಾಕ್ಟೀಸ್ ಮಾಡಬೇಕಾಗ್ತೈತಿ. ಇಲ್ಲ ಅಂತಂದ್ರೆ ಪ್ರಾಬ್ಲಮ್ ಆಗ್ತೈತಿ. ಎಕ್ಸಾಮ್ ಟೈಮ್ದಾಗ ಟೈಮ್ ಕಮ್ಮಿ ಇರ್ತೈತಿ, ನೀವು ಬರೀರಿ ಅಂತಂದ್ರೆ ಅವಾಗ ನಮ್ಮ ಕೈಯೂ ಓಡಂಗಿಲ್ಲ, ಪೆನ್ನು ಹಿಡಿಯೋಕ್ಕಾಗಂಗಿಲ್ಲ. ಇಷ್ಟು ನೋಡ್ರಿ ಎಕ್ಸಾಮ್ಗೆ ಇಷ್ಟ ಆದ್ರೆ ಸಾಕ್ರಿ. ಇನ್ನೊಂದು ಎಲ್ಲಕ್ಕಿಂತ ಹೆಚ್ಚಾಗಿ ಮುಖ್ಯವಾಗಿ ಏನು ಹೇಳ್ಬೇಕಂದ್ರೆ ಬ್ಯಾಚುಲರ್ಸ್ ಮೇನ್ ಅಂದ್ರೆ ಬ್ಯಾಚುಲರ್ಸ್ಗೋಸ್ಕರನೇ ಉಪಯೋಗ ಮಾಡೇನಿ. ಏನಾಗ್ತೈತಿ ಅಂದ್ರೆ ಎಲ್ಲರೂ ಡಿಗ್ರಿ ಆಗಲಿ BEd ME ಎಲ್ಲ ಕಂಪ್ಲೀಟ್ ಮಾಡ್ತಿರ್ತಾರೆ. ಅವಾಗ ಹೆಂಗೆ ಇರ್ತೈತಿ ಅಂದ್ರೆ ಓದ್ತಾರೆ ಜಸ್ಟ್ನ ಎಕ್ಸಾಮ್ ಕಟ್ತಾರೋ ಓದ್ತಾರೋ ಹೋಗಿ ಎಕ್ಸಾಮ್ ಬರೆಯೋದು. ಇದನ್ನು ದಯವಿಟ್ಟು ಮಾಡಬೇಡ್ರಿ. ಇಲ್ಲಿ ಏನು ಮಾಡ್ರಿ ಅಂದ್ರೆ ನೀವು ಮ್ಯಾಕ್ಸಿಮಮ್ 100ಕ್ಕೆ 100 ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ಏನು ಮಾಡಿರಿ ಟ್ರೈ ಮಾಡಿರಿ. ನೀವು ಯಾವುದೇ ಎಕ್ಸಾಮ್ ಕಟ್ರಿ, ಪೊಲೀಸ್ ಆಗಿರ್ಬೋದು, PSI, ವಿಲೇಜ್ ಅಕೌಂಟ್ಸ್, ಮುರಾರ್ಜಿ, ಏನು ಗೋರ್ಮೆಂಟ್ ಎಕ್ಸಾಮ್ ಯಾವ ನಿಮ್ಮ ಗೋರ್ಮೆಂಟ್ ಹುದ್ದೆ ಹಿಡಿಯೋದ್ರತೆ ಏನು ನಿಮ್ಮ ಮೈಂಡ್ ಸೆಟ್ ಮಾಡ್ಕೊಂಡಿರ್ತಿರ್ಲಿಲ್ಲ, ನೀವೇನು ಮಾಡ್ಬೇಕಂದ್ರೆ ಓದ್ರಿ. ಎಷ್ಟಾಗ್ತೈತೆ ಅಷ್ಟು ಓದ್ರಿ. ಯಾಕಂದ್ರೆ ನಿಮ್ಗೆ ಅಲ್ಲಿ ಯಾವುದೇ ರೀತಿಯಾದಂಥ ಜವಾಬ್ದಾರಿಗಳಿರಂಗಿಲ್ಲ, ಟೆನ್ಷನ್ ಇರಂಗಿಲ್ಲ, ಏನು ನಾವು ಮನಿ ಮೇಂಟೈನ್ ಮಾಡ್ಬೇಕಂತ ಇರಂಗಿಲ್ಲ, ಜಾಬ್ ಮಾಡ್ಬೇಕಂತ ಏನಿರಂಗಿಲ್ಲ. ಒಂದು ಎಕ್ಸಾಮ್ ನಿಮ್ಮ ಡಿಗ್ರಿ ಎಲ್ಲ ಮುಗಿತಂದ್ರೆ ಒಂದು 2ರಿಂದ 3 ವರ್ಷ ಕೂತ್ ಏನು ಮಾಡ್ರಿ ಪದೇ ಏನು ಮಾಡ್ಬೇಕಂದ್ರೆ ಎಕ್ಸಾಮ್ಗಳನ್ನು ಕಟ್ರಿ, ಓದ್ರಿ. ಆರಾಮ್ಸೆ ನೀವು ಓದ್ರಿ. ಅವಾಗ ಏನಾದರೂ ನೀವು ಹಿಡಿಲಿಲ್ಲ ಅಥವಾ ಅವಾಗ ಚೆನ್ನಾಗಿ ಓದಿ ಎಕ್ಸಾಮ್ ಪಾಸ್ ಮಾಡ್ಕೋಲಿಲ್ಲ ಅಂತಂದ್ರೆ ನಿಮ್ಮ ಲೈಫ್ನಾಗ ಯಾವಾಗ ಭೀ ಆಗಂಗಿಲ್ಲ. ಆಗ್ತೈತಿ ಬಟ್ ಹೆಂಗಂದ್ರೆ ಭಾಳ ಕಷ್ಟ ಅನುಭವಿಸ್ಬೇಕಾಗ್ತೈತಿ. ನೋಡ್ರಿ ದೊಡ್ಡವ್ರದಂಗೆ ಏನಾಗ್ಬಿಡ್ತೈತಿ, ನಮ್ದು ಏಜ್ ಭೀ ಅಲ್ಲಿ ಲಿಮಿಟ್ ಇರ್ತೈತಿ, ಏಜ್ ಭೀ ಆಗಿಬಿಡ್ತೈತಿ, ಟೈಮ್ ಕೂಡ ವೇಸ್ಟ್ ಆಗ್ತೈತಿ. ಅವಾಗ ಓದ್ತೇನಂದ್ರೆ ಹಲ್ವಾರು ಟೆನ್ಷನ್, ಮನೆ ಜವಾಬ್ದಾರಿ, 108 ಸಮಸ್ಯೆಗಳು ಬಂದು ಕೂತಾವ. ಅವಾಗ ನಾವು ಬುಕ್ ಹಿಡಿದು ಓದ್ತೇನಂದ್ರೆ ನಮ್ಗೆ ಏನು ಓದು ಅಷ್ಟು ಟೈಮ್ ಇರಂಗಿಲ್ಲ, ಆಗ ಮನಸ್ಥಿತಿ ಕೂಡ ನಮ್ದು ಇರಂಗಿಲ್ಲ. ಅವಾಗ ನಾವು ಏನು ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೇವೆ, ಅಯ್ಯೋ ನಾವು ಅವಾಗ ಓದಲಿಲ್ಲ ಅಂತ ಹೇಳಿ. ನೋಡ್ರಿ ಬ್ಯಾಚುಲರ್ಸ್ ಇದ್ದಾಗ ಆರಾಮ್ಸೆ ಏನೂ ಇರಂಗಿಲ್ಲ. ಎಲ್ಲ ಪೇರೆಂಟ್ಸ್ ಏನು ಮಾಡ್ತಿರ್ತಾರೆ, ನಿಮಗೆಲ್ಲ ಸಪ್ಲೈ ಮಾಡ್ತಿರ್ತಾರೆ, ಎಲ್ಲ ಕೊಡ್ತಿರ್ತಾರೆ. ನಿಸ್ತ ನೀವು ಕೂತು ಓದಬೇಕು. ಸ್ವಲ್ಪ ಏನಾಗ್ತೈತಿ ನಿಮ್ಗೆ ಮೊಬೈಲ್ ನೋಡೋದು, TV ನೋಡೋದು, ನಿಮ್ದು ಏನೇನು ಹವ್ಯಾಸಗಳಿರ್ತಲ್ಲ ಅವು ಸ್ವಲ್ಪ ಏನು ಮಾಡಿರಿ ಅವಾಯ್ಡ್ ಮಾಡಿರಿ. ಒಂದು 2 ವರ್ಷ ಅಟ್ಲೀಸ್ಟ್ ಒಂದು 3 ವರ್ಷ ಬೇಡ, 2 ವರ್ಷ ಕೂತು ನೀವು ನಿರಂತರವಾಗಿ ನೀವು ಯಾವ ಎಕ್ಸಾಮ್ ಕಟ್ಟಾರ್ದಿರಿ, ಯಾವ ಹುದ್ದೆಯನ್ನು ಹಿಡಿಯೋದಿರಲಿ ಅದ್ರ ಬಗ್ಗೆ ಫೋಕಸ್ ಮಾಡಿರಿ. ಬುಕ್ಸ್ ಕಲೆಕ್ಟ್ ಮಾಡೋದು, ಓದೋದು. ನೀವು ಅಟ್ಲೀಸ್ಟ್ ಡೈಲಿ ಒಂದು 6 ಗಂಟೆ ಕೂತು ಯಾವುದೇ ಟೆನ್ಷನ್ ಇಲ್ದ, ಯಾವುದು ನಿಮ್ದು ಏನೇನು ಎಂಜಾಯ್ಮೆಂಟ್ದು ಏನೇನು ಕೆಲಸಗಳದಲ್ಲ ಅವನ್ನೆಲ್ಲ ಪಕ್ಕಕ್ಕಿಟ್ಟು ನಿಸ್ತಾ ನೀವು 5 ಗಂಟೆ ಅಥವಾ 6 ಗಂಟೆ ಕೂತ್ ಕಶಿಂಗ್ ಓದ್ರಿ. ಆರಾಮ್ಸೆ ಏನು ನಿಮ್ಗೆ ತೊಂದರೆ ಇರಂಗಿಲ್ಲ. ಅವಾಗ ನೀವು ಬರೀ 5 ಗಂಟೆ ಕೂತು ಜಸ್ಟ್ 5 ಗಂಟೆ ಕೂತು ನೀವು ನಿವಾಂತಾಗಿ ಚೆನ್ನಾಗಿ ಓದ್ರಿ ಅಂದ್ರೆ ಯಾವ್ದು ಬೇಕಾ ಜಾಬ್ ಹಿಡ್ಬೋದು. ನೋಡಿ ಜಾಬ್ ಹಿಡಿದ ನಂತರ ಮತ್ತೆಲ್ಲ ಆಟೋಮೆಟಿಕ್ TV ಬರ್ತೈತಿ, ಮೊಬೈಲ್ ಎಂಜಾಯ್ಮೆಂಟ್ ಏನೇಂದಾವಲ್ಲ ಅವೆಲ್ಲ ಮತ್ತೆ ಮಾಡ್ಬೋದು. ಬಟ್ ಮ್ಯಾರೇಜ್ ಆದ ನಂತರ ಸ್ವಲ್ಪ ಕಷ್ಟನಂತ ಹೇಳ್ಬೋದು. ಮ್ಯಾರೇಜ್ಗೆ ತಂದ್ಕೊಡ್ತಾ ನಿಮ್ಗೆ ಒಂದು ಏಜ್ ಬರ್ತಂದ್ರೆ ಅವಾಗ ಓದೋಕ್ಕಾಗಿಲ್ಲ. ಯಾಕಂದ್ರೆ ನಿಮ್ಮದೇ ಆದಂಥ ಜವಾಬ್ದಾರಿಗಳು ಸ್ಟಾರ್ಟ್ ಆಗ್ತಾವೆ. ಮನೆ ನೋಡ್ಕೋಬಹುದಾಗಿರೋದು ಅಥವಾ ಮನೆ ಮೇಂಟೈನ್ ಮಾಡಿರೋದು ಅಥವಾ ಮದುವೆ ಆಗ್ತೈತಿ, ಆಮೇಲೆ ಮಕ್ಕಳು ಹೆಂಡತಿ ಎಲ್ಲ ಜವಾಬ್ದಾರಿ ಬಿದ್ದುಬಿಡ್ತಾವೆ. ಅವಾಗ ಏನಾಗ್ತೈತಿ ಓದೋದು ತುಂಬಾ ಕಷ್ಟ ಆಗ್ತೈತಿ. ಅದಕ್ಕೆ ಬ್ಯಾಚುಲರ್ಸ್ ದಯವಿಟ್ಟು ನೋಡ್ರಿ, ಯಾರೇ ಹೇಳ್ತಿರ್ತಾರೆ ಈಗ ಓದು ಆರಾಮ್ಸೆ ಓದು ಮನ್ಯಾಗ ಎಲ್ಲರೂ ಹೇಳ್ತಿರ್ತಾರೆ. ಅವಾಗ ಹೆಂಗೆ ಮೈಂಡ್ಸೆಟ್ ಇರ್ತಿದ್ರೆ ನಮ್ಗೇನು ಜವಾಬ್ದಾರಿ ಇರಂಗಿಲ್ಲ, ಯಾವುದೇ ರೀತಿಯಾದ ಟೆನ್ಷನ್ ಇರಂಗಿಲ್ಲ, ಏನಿರಂಗಿಲ್ಲ. ಸ್ವಲ್ಪ ಓದೋದು ಮತ್ತು ಫೋನ್ ನೋಡೋದು, TV ನೋಡೋದು, ಮತ್ತು ಜರ ರಿಲ್ಯಾಕ್ಸ್ ಮಲ್ಕೋದು, ಆ ಕಡೆ ಈ ಕಡೆ ಮಾಡಿ ಏನು ಮಾಡಿಬಿಡ್ತೀವಿ, ಎಲ್ಲ ಟೈಮ್ ವೇಸ್ಟ್ ಮಾಡ್ತೇವೆ. ಎಕ್ಸಾಮ್ ಕಟ್ಟಿರ್ತೇವೆ,
ಓದ್ತೇವೆ. ಬಟ್ ಹೆಂಗಂದ್ರೆ 50%, ಈಗ 100ಕ್ಕೆ ತೊಗೊಂಡ್ರೆ 50% ಏನು ಮಾಡ್ತೇವೆ ನಾವು ಓದ್ತೇವೆ, 50% ಓದಂಗಿಲ್ಲ. ಅವಾಗ ಏನಾಗ್ತೈತಿ ನಮ್ಗೆ ಯಾವುದೇ ಜಾಬ್ಗೆ ಗೌರ್ಮೆಂಟ್ ಜಾಬ್ ಸಿಗಕ್ಕೆ ಆಗಂಗಿಲ್ಲ. ಅದಕ್ಕೆ ಸ್ವಲ್ಪ ಏನೈತಿ ಇನ್ನು 50 ಇದ್ದದ್ದು ಏನು ಮಾಡೋದಂದ್ರೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡಿ ಏನು ಮಾಡಿರಿ ಓದ್ರಿ. ಮತ್ತು ಇನ್ನೊಂದು ಆಮೇಲೆ ನಾವು ಓದ್ತೇನಂತಂದ್ರೆ ಏನೈತಿ ಇನ್ನೊಂದು ನಮ್ಮ ಮೆಮೊರಿ ಪವರ್ ಏನಿರ್ತೈತಿ ಅದು ಏನಾಗ್ತೈತಿ ಕಡಿಮೆ ಹಾಕೋದು ಬರ್ತೈತಿ. ಈಗ ನಾವು ನೋಡಿ ಎಷ್ಟೇ ಓದ್ರೆ ಬಿ ನಾವು ಓದ್ತೇವೆ, ಬಟ್ ಓದ್ರೆ ಏನಾಗ್ತೈತಿ ನಮ್ಗೆ ನೆನಪು ಉಳಿಯಂಗಿಲ್ಲ. ಯಾಕೆ ನೆನಪು ಉಳಿಯಂಗಿಲ್ಲ ಅಂದ್ರೆ ನಮ್ಮ ಜವಾಬ್ದಾರಿಗಳು ಹೆಚ್ಚಿರ್ತಾವೆ, ಟೆನ್ಷನ್ ಇರ್ತೈತಿ. ಆಮೇಲೆ ನಮ್ಗೆ ಏನಾಗ್ತೈತಿ ಎಷ್ಟು ಓದ್ರೆ ಬಿ ಅದು ಕರೆಕ್ಟಾಗಿ ನೆನಪು ಉಳಿಯಂಗಿಲ್ಲ. ನೋಡ್ರಿ ನೀವು ಅದೇ ಟೈಮ್ ಏನು ಮಾಡ್ತೀರಿ ಡಿಗ್ರಿ ಮುಗಿಸಿರ್ತೀರಿ ಅಥವಾ ಯಾವುದೇ ಒಂದು ಕೋರ್ಸ್ ಎಲ್ಲ ಮುಗಿಸ್ಕೊಂಡಿರ್ತೀರಿ, ಅವಾಗ ನಿಮ್ಮ ಮೈಂಡ್ ಸೆಟ್ ಇರ್ತೈತಿ ಓದು ಮೈಂಡ್ ಹಂಗೆ ಇರ್ತೈತಿ. ಅದನ್ನ ನೀವು ಮುಂದುವರ್ಸ್ಕೊಂಡು ಎಕ್ಸಾಮ್ಗಳು ಕಟ್ಕೋತ ಓದ್ಕೋತ ಮಾಡ್ಕೋತ ಹೋದ್ರಿಂದ ಏನಾಗ್ತೈತಿ ನೀವು ಅಲ್ಲಿ ಸಕ್ಸಸ್ಸನ್ನು ಸಿಗ್ತೀರಿ. ಅದು ಬಿಟ್ಟು ಅಲ್ಲೇ ಬ್ರೇಕಪ್ ಆಯ್ತು ಬಿಡಪ್ಪ ಡಿಗ್ರಿ ಮುಗಿತು ಎಲ್ಲ ಮುಗಿತೈತೆ ರಿಲ್ಯಾಕ್ಸ್ ಆಗಿಬಿಟ್ರಿ, ನಿಮ್ದು ಆಟೋಮೆಟಿಕ್ ಮೆಮೊರಿ ಪವರ್ ಏನು ನೀವು ಯಾವ ಕೆಲಸ ಮಾಡ್ತಿರಲಿಲ್ಲ ಅದಕ್ಕೆ ಸೆಟ್ ಆಗಿಬಿಡ್ತೈತಿ. ಅದು ಅಂದ್ರೆ ಓದೋದು ಎಲ್ಲ ಬರೆಯೋದು ಓದೋದು ಎಲ್ಲ ಏನಾಗ್ತೈತಿ ದೂರ ಉಳಿದು ಬಿಡ್ತೈತಿ. ಅದಕ್ಕೆ ನಿಮ್ಗೆ ಎಜುಕೇಷನ್ ಮುಗಿತು ಅನ್ಬಿಡ್ದಂದ್ರೆ 1-2 ವರ್ಷ ನೀವು ಏನು ಮಾಡ್ಬೋದು ಬರೀ ಓದೋದ್ ಕಡೆ ಜಾಸ್ತಿ ಏನು ಮಾಡ್ರಿ ಫೋಕಸ್ ಮಾಡಿರಿ. ನಾ ಎಕ್ಸಾಮ್ದು ಯಾವ ಥರ ಪ್ರಿಪೇರ್ ಆಗೋದು ಹೇಳಿ, ಟೈಮಿಂಗು ಕೊಡೋದೇ ಎಲ್ಲ ಹೇಳಿ, ದಯವಿಟ್ಟು ಏನು ಮಾಡಿರಿ ಓದ್ರಿ. ನೀವು ಅನ್ಬೋದು ಯಾಕ್ರಿ ಆಗಂಗಿಲ್ಲ, ಎಷ್ಟೋ ಜನ ಮದುವೆ ಆದ ನಂತರ ಸಾಧನೆ ಮಾಡಿದರು, ಏಜ್ ಆದ ನಂತರ ಮಾಡಿದಾರೆ. ಬಟ್ ಅವ್ರಿಗೆ ಎಷ್ಟು ಕಷ್ಟ ಆಗಿತ್ತು ಅನ್ನೋದನ್ನು ಅವ್ರಿಗೆ ಗೊತ್ತು. ನೀವು ಯಾರಾದರೂ ಮಾಡಿರತ್ತಂದ್ರೆ ಅವಾಗ ಕೇರಿ, ಅಲ್ಲಿ ಭಾಳ ಸಮಸ್ಯೆಗಳು ಬರ್ತಾವೆ, ಹಲವಾರು ಸಮಸ್ಯೆಗಳಿರ್ತಾವೆ. ಒಂದಿರಂಗಿಲ್ಲ ಎರಡಿಲ್ಲ ಸಾಕಷ್ಟು ಇರ್ತೈತಿ. ಟೆನ್ಷನ್ ಜವಾಬ್ದಾರಿ ಅಪ್ಪ ದೇವ್ರಿ ಅದಂತೂ ಏನೈತಿ ಭಾಳ ಕಷ್ಟ ಐತಿ. ಅದಕ್ಕೇನ ಬ್ಯಾಚುಲರ್ಸ್ ಇದ್ದಾಗ ಆರಾಮ್ಸೆ ಓದ್ರಿ. ಇನ್ನು ಹೌಸ್ ವೈಫ್ ಆಗಿರ್ಬೋದು, ಇವರೆಲ್ಲ ಯಾವ ಥರ ಓದ್ಬೋದು ಅಂತಂದ್ರೆ ನೋಡ್ರಿ, ಇವರು ಕೂಡ ಏನು ಮಾಡ್ಬೋದು ಓದ್ಬೋದು. ಈ ಜಾಬ್ ಮಾಡೋರಿಗೆ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಹೌಸ್ ವೈಫ್ ಇದ್ದಾರೆ ನೋಡ್ರಿ, ಟೈಮಿಂಗ್ ಹೆಂಗೆ ಹೇಳ್ತೇನೆ ಅಂದ್ರೆ ನೀವು ಬೆಳಿಗ್ಗೆ ಯಾರಾದರೂ ಹೋಗಾರದ್ರಿಂದ ಕೆಲ್ಸಕ್ಕೆ ಹೋಗಾರದನ್ನ ಅದು ನೀವು ಏನು ಮೇನ್ ಕೆಲಸ ಏನೈತಿ ಅವ್ರಿಗೆ ಅಡುಗೆ ಮಾಡಿಕೊಡೋದಾಗಿರೋದು, ಮಕ್ಕಳು ಸ್ಕೂಲಿಗೆ ಕಳ್ಸೋದಾಗಿರೋದು, ಇದನ್ನೆಲ್ಲ ಜಾಸ್ತಿ ಏನು ಮಾಡಿರಿ ಅವ್ರನ್ನ ಕಳಿಸಿದ ನಂತರ ಏನು ಮಾಡಿರಿ ಕಂಪಲ್ಸರಿ 2 ರಿಂದ 3 ಗಂಟೆ ಆರಾಮ್ಸೆ ಸಿಗ್ತೈತಿ. 3 ಗಂಟೆ ಏನು ಮಾಡ್ರಂದ್ರೆ ಬೆಳಿಗ್ಗೆ ಕೂತ್ಕಶಿಂಗ್ ಓದ್ರಿ. 12 ಗಂಟೆ ತನಕ ಬಿ ನೀವು ಏನು ಮಾಡೋದು ಆರಾಮ್ಸೆ ಓದ್ರಿ. ಅಲ್ಲಿ ಏನಾಗ್ತೈತಿ ನಿಮ್ಗೆ ಬೆಳಿಗ್ಗೆ ಎದ್ದು ಕೂಡಲೇ ಮೈಂಡ್ ಕೂಡ ಏನೈತಿ ಚೆನ್ನಾಗಿರ್ತೈತಿ. ಸ್ವಲ್ಪ ನಿಮ್ಗೆ ಬೆಳಿಗ್ಗೆ ಎಷ್ಟು ಟೈಮ್ ಸಿಗ್ತಿಲ್ಲ ಅಷ್ಟು ಓದ್ರಿ. ಮತ್ತೆ ನೀವು ಸ್ಕೂಲ್ ಟೈಮಿಂಗ್ ಅವ್ರದ್ದು ಟೈಮಿಂಗ್ ಏನೇನು ಇರ್ತಾವಲ್ಲ, ಬೇಕಾದ್ರೆ ನೀವು ಬೆಳಿಗ್ಗೆ ಎದ್ದು ಕೂಡಲೇ ಏನು ಮಾಡಿರಿ 1 ತಾಸು ಓದಿದ ನಂತರ ಆಮೇಲೆ ಅಡುಗೆ ಕೆಲಸ ಎಲ್ಲ ಮಾಡ್ಕೋರಿ. ಎಲ್ಲರೂ ಜಾಬ್ಗೆ ಸ್ಕೂಲಿಗೆ ಎಲ್ಲ ಹೋದ ನಂತರ ಆ ಕೆಲಸ ಎಲ್ಲ ಅಲ್ಲೇ ಬಿಡ್ರಿ. ಸ್ವಲ್ಪ ಏನಾದರೂ ಲೈಟಾಗಿ ಚಾ ಕುಡಿದು ನಾಷ್ಟ ಮಾಡಿ ಏನು ಮಾಡಿರಿ ಮತ್ತೊಂದು 3 ತಾಸು 12 ಗಂಟೆ ತನಕ ಹೇಳಿದ್ದೀನಿ ನಾವು 3 ತಾಸು ತನಕ ಕೂತು ಆರಾಮ್ಸೆ ಓದ್ರಿ. ಮಧ್ಯಾಹ್ನ ಏನು ಮಾಡಿರಿ ಅಂದ್ರೆ ಉದ್ದುದು ಕೆಲಸ ಎಲ್ಲ ಮಾಡ್ಕೊಂಡ್ಬಿಡ್ರಿ. ಅಯ್ಯಪ್ಪ ಎಲ್ಲ ಕೆಲಸ ಮುಗಿಸಿ ನಾವು ಓದ್ತೇನಂದ್ರೆ ಅವಾಗ ಏನಾಗ್ತೈತಿ ಫುಲ್ ಟಯರ್ಡ್ ಆದಂಗೆ ಆಗ್ತೈತಿ, ಓದೋದು ಇಂಟ್ರೆಸ್ಟ್ ಕಡಿಮೆ ಆಗ್ತೈತಿ. ಅದಕ್ಕೆ ಏನು ಮಾಡಿರಿ ಫಸ್ಟ್ 3 ಗಂಟೆ ಓದಿದ ನಂತರ 3 ತಾಸು ಟೈಮಿಂಗ್ ಹಚ್ಬಿಡ್ರಿ. 3 ತಾಸು ಏನು ಮಾಡಿರಿ ನಿವಾಂತ ಆರಾಮ್ಸೆ ಏನು ಮಾಡಿರಿ ಓದ್ರಿ. ಆಮೇಲೆ ಏನು ಮಾಡಿರಿ ಮಧ್ಯಾಹ್ನ ಉಳಿದಂಥ ನಿಮ್ಮ ಕ್ಲೀನಿಂಗ್ ಕೆಲಸ ಮನೆ ಕೆಲಸ ಏನೇನಿತ್ಲ ಅದನ್ನೆಲ್ಲ ಮಾಡ್ಕೋರಿ. ಯಾಕಂದ್ರೆ ಮಧ್ಯಾಹ್ನ ಏನು ಮಾಡ್ತೈತಿ ಬೋರಿಂಗ್ ಆಗಿಬಿಡ್ತೈತಿ, ಮತ್ತು ನಿದ್ದೆ ಬರೋ ಮೂಡ್ ಬಿ ಬಂದ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ಏನು ಮಾಡಿರಿ ಅಂದ್ರೆ ಮಧ್ಯಾಹ್ನ ಕೆಲಸ ಆಯ್ತಂದ್ರೆ ಏನಾಗ್ತೈತಿ ಬಾಡಿ ಆಕ್ಟಿವ್ ಆಗಿರ್ತೈತಿ, ನಿದ್ದೆ ಬರಂಗಿಲ್ಲ, ಏನು ಮೂಡ್ ಕೂಡ ಆಫ್ ಆಗಂಗಿಲ್ಲ. ಏನು ಮತ್ತು ಆರಾಮ್ಸೆ ಎಲ್ಲ ಕೆಲಸ ಮಾಡ್ಕೊಂಡು ಮತ್ತು ಒಂದು ಸ್ವಲ್ಪ ಅರ್ಧ ತಾಸು ಜರ ಆ ಕಡೆ ರೆಸ್ಟ್ ಮಾಡಿ ಸಂಜೆ ಮತ್ತೊಂದು 2-3 ತಾಸು ಓದ್ಬೋದು. 2-3 ತಾಸು ಆಗಲಿಲ್ಲ ಅಟ್ಲೀಸ್ಟ್ 2 ತಾಸರೇ ಓದ್ಬೋದು. 2 ತಾಸು ಆಗಲಿಲ್ಲ ಅಟ್ಲೀಸ್ಟ್ 1 ತಾಸರೇ ಓದ್ಬೋದು. ಹುಡುಗರು ಮಕ್ಕಳಿಂದ ಸ್ಕೂಲಿಂದ ಬರೋದು ಕನ್ಗುಡ್ದಂದ್ರೆ 1 ತಾಸು ಆರಾಮ್ಸೆ ಓದ್ಬೋದು. ಮತ್ತೆ ಏನು ಮಾಡ್ಬೋದು, ಮತ್ತು ನಿಮ್ಮ ರೂಟೀನ್ ಏನಿತ್ಲ ಬಹುದು ಕೂಡಲೇ ಪತ್ನ ಅಡುಗೆನ ಮತ್ತು ಆ ಕೆಲಸ ಇಡೋದಿಲ್ಲ. ಸಂಜೆ ಹೊತ್ತು ಓದಿದಷ್ಟು ಏನಾಗ್ತಿತ್ತು ಅಂದ್ರೆ ಜಾಸ್ತಿ ನೆನಪು ಕೂತೈತಿ. 4 ಗಂಟೆದಿಂದ ಅಟ್ಲೀಸ್ಟ್ 6 ಗಂಟೆ 7 ಗಂಟೆ ತನಕ ಮಕ್ಕಳಿಗೂ ಹೋಮ್ವರ್ಕ್ ಹೇಳ್ಕೊತ ಏನು ಮಾಡ್ಬೋದು ನಾವು ಅಲ್ಲಿ ಒಂದು 2 ತಾಸು ಏನು ಮಾಡ್ಬೋದು ಓದ್ಬೋದು. ಆಮೇಲೆ ಎಲ್ಲ ಮತ್ತಿನ ನಿಮ್ದು ರಾತ್ರಿ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಕೂಡ ನಡ್ರಿ ಅಟ್ಲೀಸ್ಟ್ 1 ತಾಸ್ರೆ ಓದ್ರಿ. ಯಾಕಂದ್ರೆ ಮುಂಜಾನೆಯಿಂದ ರೆಸ್ಟ್ ಮಾಡಿರಂಗಿಲ್ಲ, ರಾತ್ರಿ 1 ತಾಸು ಓದ್ ವಿಷಿಂಗ ಮತ್ತೆ ಏನು ಮಾಡ್ರಿ ನೀವು ರೆಸ್ಟ್ ಮಾಡ್ಕೋಬಹುದು. ಹೌಸ್ ವೈಫ್ ಇದ್ದವ್ರಿಗೆ ಭಾಳ ಹೆಲ್ಪ್ ಆಗ್ತೈತಿ. ಬಟ್ ಮನೆ ಕೆಲಸ ಎಲ್ಲ ಜಾಸ್ತಿ ನೋಡ್ರಿ, ಎಕ್ಸಾಮ್ ಯಾರಾದರೂ ಕಟ್ಟೋರಿದ್ದಂದ್ರೆ ಜಾಸ್ತಿ ಮನೆ ಕೆಲಸ ಕ್ಲೀನಿಂಗು ಅದು ಇದೆಲ್ಲ ಮಾಡ್ಕೋಬೇಡ್ರಿ. ಯಾವ್ದಾರು ಎಕ್ಸಾಮ್ ಕಟ್ಟಿರಿ ಅಂದ್ರೆ ಮೇನ್ ಏನು ಕೆಲಸ ಇತ್ತಲ್ಲ ಅದನ್ನೆಲ್ಲ ಮಾಡ್ಕೋರಿ. ಎಕ್ಸಾಮ್ ಅಟ್ಲೀಸ್ಟ್ ಒಂದು 2-2 ತಿಂಗಳ 3-3 ತಿಂಗಳ ಅಟ್ಲೀಸ್ಟ್ ಟೈಮ್ ಕೊಟ್ಟಿರ್ತಾರೆ. ಜಾಸ್ತಿ ಓದೋದ್ ಕಡೆ ಫೋಕಸ್ ಮಾಡ್ರಿ. ಕ್ಲೀನಿಂಗ್ ಅದು ಸ್ವಲ್ಪ ಇದ್ರೆ ಬಿ ಏನಾಗಿಲ್ಲ, ಯಾರೇ ಮನೆಗೆ ಬಂದ್ರೆ ಬಿ ಇಲ್ಲ ನಾ ಎಕ್ಸಾಮ್ ಕಟ್ಟೇನು ಓದಾತೇನು ಸ್ವಲ್ಪ ಹಂಗಂಗೆ ಇದ್ರೆ ಬಿ ಏನಾಗಂಗಿಲ್ಲ. ಮೇನ್ ಕೆಲಸ ಮಾಡ್ಕೋದು ಓದ್ಕೋದು. ಫುಲ್ಲು ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಅದು ಇದು ಇಲ್ಲದೆಲ್ಲ ಕೆಲಸ ಮಾಡ್ಕೋದು ಕೂತ್ರಿ ಅಂದ್ರೆ ಓದೋದು ಅಲ್ಲೇ ಉಳಿತೈತಿ. ಸ್ವಲ್ಪ ನೀವು ಎಕ್ಸಾಮ್ ಮುಗಿತಕ್ಕ ಏನು ಮಾಡಿದ್ರೆ ಓದೋದ್ ಕಡೆ ಜಾಸ್ತಿ ಏನು ಮಾಡ್ರಿ ಅಂದ್ರೆ ಫೋಕಸ್ ಮಾಡ್ರಿ. ಇಷ್ಟ ನನ್ನ ಕಡೆಯಿಂದ ಟಿಪ್ಸ್ ರೀ. ನನಗೆ ಎಷ್ಟು ಗೊತ್ತಿಲ್ಲ ಅಷ್ಟನ್ನು ನಾನು ಹೇಳಿನ್ರಿ. ಏನಾದರೂ ಇಷ್ಟ ಆಯ್ತು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋಕೆ ಮಾತ್ರ ಬರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೊಂದು ವಿಷಯದ ಬಗ್ಗೆ ನಾನು ಏನು ಮಾಡ್ತೀನಿ ಅಂದರೆ ವಿಡಿಯೋ ಮಾಡ್ತೀನಿ ರೀ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಎಲ್ರಿಗೂ ಬಾಯ್.